ನಮ್ಮ ಪಂಚಾಯತಿ ಪಿಡಿಒಗಳು. ಯಾಕಂದ್ರೆ ಮೊದಲು ಆಲಂಗೂರು ಶ್ರೀನಿವಾಸ ಗೌಡರು ಈ ಸಲ ನಾವು ಜೊತೆಯಲ್ಲಿ ಅದರಂತ ಕೊತ್ತೂರು ಮಂಜು ಅವರು ಎಲ್ಲಾ ಶಾಲೆಗೆ ತಟ್ಟೆ ಪ್ಲೇಟು ತಟ್ಟೆ ಗ್ಲಾಸು ಕೊಡ್ತಾ ಇದ್ರು. ತಟ್ಟೆ ಗ್ಲಾಸು ಕೊಡ್ಕೊಂಡು ಬಂದ್ರು. ಈಗಿನ ಶಾಸಕರು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಾರೆ. ಈಗಿನ ಸಮೃದ್ಧಿ ಮಂಜು ಅವರು ಕೂಡ ಒಳ್ಳೆ ವಿದ್ಯಾಭ್ಯಾಸ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದಾರೆ. ಯಾಕಂದ್ರೆ ಅವರೆಲ್ಲ ಕಷ್ಟ ಬಿದ್ದು ಬಂದಿರ್ತಕ್ಕಂಥವ್ರು, ಅದರಿಂದ ಹೆಚ್ಚಿನ ಒತ್ತನ್ನ ಕೊಡ್ತಾ ಇದ್ದಾರೆ ಇವೆಲ್ಲ ಕೂಡ ಎಲ್ಲ ಶಾಲೆಗಳಿಗೆ. ನಾನು ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗ ನಮ್ಮ ಶಂಕರಣ್ಣ ನಮ್ಮ ಜೊತೆಯಲ್ಲಿ ಬಂದಿದ್ದೆ. ಫಸ್ಟ್ ಎದ್ದ ತಕ್ಷಣ ಸೆಂಟ್ ಆನ್ ಸ್ಕೂಲ್ಗೆ ನಾನು ಗೆಸ್ಟ್ ಆಗಿ ಕರೆದ್ಬಿಟ್ಟು, ಹೊಸಪ್ಪನವ್ರೆ ಶ್ರೀನಾಥ್ ಅವ್ರ ಕೇಳಿ ಇಲ್ಲಿ ಸೆಂಟ್ ಆನ್ ಸ್ಕೂಲ್ಗೆ ಗೆಸ್ಟ್ ಆಗಿ ಕರೆದ್ಬಿಟ್ರು. ಅಲ್ಲಿ LKG ಮಗು ಮಾತಾಡ್ತಾರೆ ಇಂಗ್ಲಿಷ್ ಅಲ್ಲಿ 10 ನಿಮಿಷ ನಿಲ್ಸಲ್ಲ. ಅವ್ ಮೈಕ್ ಎತ್ತೇಶ ನಾನು ಕೊಟ್ಬಿಟ್ರೆ ಅದೇನ್ ಮಾಡೋದು ಸರ್? ಅವನು ಹೇಳ್ದ ಯಾವ್ದೋ ಒಂದು ಹೇಳಬೇಕು ಅಂತ ಹೇಳ್ದ. ಸರ್ಕಾರಿ ಶಾಲೆಗೂ ಖಾಸಗಿ ಶಾಲೆಗೆ ಒಂದು ವ್ಯತ್ಯಾಸ ಇದೆ. ಎಲೆಕ್ಟ್ರಿಸಿಟಿ ಕೆಪಾಸಿಟಿ ಪಬ್ಲಿಸಿಟಿ ಅಂತ ಹೇಳ್ತಾರೆ. ಸರ್ ಎಲೆಕ್ಟ್ರಿಸಿಟಿ ಕೆಪಾಸಿಟಿ ಪಬ್ಲಿಸಿಟಿ ಅಂತ ಏನ್ ಸರ್ ಅಂತ ಹೇಳ್ತಾರೆ. ಅವಾಗ ಹೇಳ್ತೀನಿ ನೋಡಿ, ಖಾಸಗಿ ಶಾಲೆಯಲ್ಲಿ ಒಬ್ಬ ಹುಡುಗ ಡಿಗ್ರಿ ಓದಿರ್ತಾನೆ. ಡಿಗ್ರಿ ಓದಿರ್ತಕ್ಕಂಥವನು ಅವನು ಇಂಗ್ಲಿಷ್ ಬರೋದಂತೆ, ಅವ್ರ ಅಪ್ಪ ಬರ್ತಾರಂತೆ. ಯಾರೋ ಹೊಸಪ್ಪ ಅಂತವ್ರಿಗೋ ಇಲ್ಲ ನಮ್ಮ ಸೋಮೇಶ್ ಅಂತವ್ರಿಗೆ ಏನಪ್ಪ ಮಾಡೋದು, ಅವನಿಗೆ ಕನ್ನಡ ಬರೋದಿಲ್ಲ ಅಂತ ಇಂಗ್ಲಿಷ್ ಬರೋದು, ದಯವಿಟ್ಟು ಸ್ವಲ್ಪ ಇಂಗ್ಲಿಷ್ ಕೊಡಿ ಅಂತ ಹೇಳ್ತಾರೆ. ಓ ಅಷ್ಟೇ. ಅವಾಗ ಹೇಳ್ತಾನೆ ನೋಡಪ್ಪ ಎಲೆಕ್ಟ್ರಿಸಿಟಿ ಅಂದಂತೆ. ಎಲೆಕ್ಟ್ರಿಸಿಟಿ ಅಂತ ಹೇಳಿದ್ರೆ ಎಲೆಕ್ಟ್ರಿಸಿಟಿ ಅಂದ್ರೆ ಎಲೆಕ್ಟ್ರಿಸಿಟಿ ಅಂತ ಅಲ್ಲಪ್ಪ, ಎಲೆಕ್ಟ್ರಿಸಿಟಿ ಅಂದ್ರೆ ಎಲೆಕ್ಟ್ರಿಸಿಟಿ ಅಂತಾನ. ಏನಪ್ಪಾ ಇದು ಅಂತ ಹೇಳೋ ಅವ್ರ ಮಗ ಇನ್ನು ಅವರಪ್ಪ ಅವನ ಮಗ ಇನ್ನೊಬ್ರು ಬಂದಂತೆ. ಏನ್ ಸರ್ ಇದು ನೋಡಪ್ಪ ಹಿಂಗ್ ಹೇಳ್ತಾನೆ, ನಿಮ್ಮ ಅಪ್ಪ ಹಿಂಗ್ ಹೇಳ್ತಾನೆ, ಎಲೆಕ್ಟ್ರಿಸಿಟಿ ಅಂದ್ರೆ ಎಲೆಕ್ಟ್ರಿಸಿಟಿ ಅಂತ ಸರ್. ಅವ್ರ ಕೆಪಾಸಿಟಿನೇ ಅಷ್ಟು ಸರ್ ಅಂತ ಹೇಳ್ತಾರೆ. ಎಷ್ಟು ಅವ್ರ ಕೆಪಾಸಿಟಿನೇ ಅಷ್ಟು ಹೇಳ್ತಾರೆ. ಅಲ್ಲಪ್ಪ ಕೆಪಾಸಿಟಿ ಅಲ್ಲ ಕೆಪಾಸಿಟಿ ಅಂತ ಹೇಳ್ತಾರೆ. ಅಲ್ಲ ಕೆಪಾಸಿಟಿ ಅಂದ್ರೆ ಅವ್ರ ಕೆಪಾಸಿಟಿ ಅಂತ ಹೇಳ್ತಾರೆ. ಇನ್ನೊಬ್ಬ ತಾತ ಬರ್ತಾನೆ, ಏನಪ್ಪ ಹಿಂಗೆ ನೋಡಪ್ಪ ನಿಮ್ಮ ಮೊಮ್ಮಗ ಹಿಂಗೆ ಹೇಳ್ತಾ ಇರ್ತಾರೆ ಸರ್, ಎಲ್ಲಿ ಪಬ್ಲಿಸಿಟಿ ಮಾಡಬೇಡ ಅಂತ, ಎಲ್ಲಿ ಪಬ್ಲಿಸಿಟಿ ಮಾಡಬೇಡ ಅಂತ ಹೇಳ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಎಲೆಕ್ಟ್ರಿಸಿಟಿ ಕೆಪಾಸಿಟಿ ಪಬ್ಲಿಸಿಟಿ ಏನು ಸರ್ಕಾರಿ ಶಾಲೆ ಓದಿರ್ತಕ್ಕಂಥವ್ರಿಗೆ ಎಲೆಕ್ಟ್ರಿಸಿಟಿ ಕೆಪಾಸಿಟಿ ಪಬ್ಲಿಸಿಟಿ ಕೊಡ್ತಾರೆ. ಇಲ್ಲೋದ್ರೆ ಎಲೆಕ್ಟ್ರಿಸಿಟಿ ಕೆಪಾಸಿಟಿ ಪಬ್ಲಿಸಿಟಿ. ಈಗ ನಮ್ಮ ಶಾಲೆಯಲ್ಲಿ ಎಲ್ಲಾದ್ರು ಸರ್ ಏನ್ ಸರ್ ಯಾರು ಕೆಜೆಪ್ ಅವ್ರ ಸ್ಕೂಲ್ ಬಂದಿಲ್ಲ ಟೀಚರ್ಸು, ಯಾಕೆ ಅವ್ರು ಈಗ ಓದಿರ್ತಾರೆ, 10th ಫೇಲ್ ಆಗಿರ್ತಾರೆ, ಅವ್ರೇನು ವಿದ್ಯಾಭ್ಯಾಸ ಕಲ್ಸ್ಕೊಡ್ತಾರೆ, B.Ed ಮಾಡ್ತಾರೆ, B.Sc ಮಾಡ್ತಾರೆ. ನನ್ನ ಮನೆ ಹೋಗಿ 6 ಜನ ನನ್ನ ಶಿಕ್ಷಕ ಬೇಕು ಅಂತ ಅವ್ರು ಕೇಳ್ತಾರೆ, SSLC ಕೊಡಕ್ಕಾಗಿಲ್ಲ ಸರ್, 30,000 ಕೊಡ್ತೀರ ಸರ್ ಅಂತ ಕೇಳ್ತಾರೆ. ಅದೇ ಯಾಕಂದ್ರೆ ಸರ್ಕಾರಿ ಶಾಲೆಗೂ ಖಾಸಗಿ ಶಾಲೆ, ನಾನು ಖಾಸಗಿ ಶಾಲೆ ನಡೀತಾ ಏನಪ್ಪ ಗೋಪಾಳ ನೀವು ಹೇಳ್ತಾ ಅಂತ ಹೇಳ್ಕೊಂಡು ನಾನು ಕೂಡ ಸರ್ಕಾರಿ ಶಾಲೆ ಓದಿ ನಾವು ಮಠ ಕಟ್ಟಿರೋದು. ಅದರಿಂದ ಮಕ್ಕಳನ್ನ ಪೋಷಕರು ಮನವಿ ಮಾಡ್ಕೊಳಿದ್ರೆ ಹೆಚ್ಚಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು. ಇವತ್ತು ನಾನು ಕಷ್ಟ ಆಗೋದಕ್ಕೋಸ್ಕರ ನನ್ನ ಮನೆಯಲ್ಲಿ 2 ಡಾಕ್ಟರ್ ಇದ್ದಾರೆ. ನನ್ನ ಮನೆಯಲ್ಲಿ 2 ಡಾಕ್ಟರ್ ಓದ್ತಾ ಇದ್ದಾರೆ. ನನ್ನ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರಿಗೂ ಡಾಕ್ಟರ್ ಆಗಿದ್ದಾರೆ. ನನ್ನ ಶಾಲೆಯಲ್ಲಿ ಓದಿರ್ತಕ್ಕಂಥ ಸುಮಾರು 13 ಜನ ಇವತ್ತು ಡಾಕ್ಟರ್ ಇದ್ದಾರೆ. ಯಾಕಂದ್ರೆ ನಾವು ಕಷ್ಟ ಆಗಿದ್ದು ಪೋಷಕರಿಗೆ ನಾವು ನೋಡಿ ನೀವು ನಮ್ಮ ಭಾಸ್ಕರ್ ನೋಡ್ತಾ ಇದ್ದಾರೆ, ನಾವು ಹಾಗೆ ಮಾಡ್ಬೇಕು ಅಂತ ನೋಡ್ತಾ ಇದ್ದಾರೆ. ಎಲ್ಲ ಶಿಕ್ಷಕರೆಲ್ಲ ನಾವು ಮನವಿ ಮಾಡ್ಕೊಳ್ಳೋದಾದ್ರೆ ನೀವು ಏನು ಸಹಕಾರ ಏನು ದಾನ ಮಾಡ್ತಿರೋ ನಿಜವಾಗ್ಲೂ ಅದು ನಿಮ್ಮ ಮಕ್ಕಳಿಗೂ ನಿಮ್ಮ ಎಲ್ಲ ಮಕ್ಕಳಿಗೆಲ್ಲ ಇರ್ತದೆ. ಅದರಿಂದ ಶಾಲೆಯಲ್ಲಿ ಮೊದಲ ಮನವಿ ಮಾಡಿದ್ರೆ ಜಾತಿ ಭೇದವನ್ನು ಬಿಟ್ಬಿಡ್ಬೇಕು. ಫಸ್ಟ್ ಜಾತಿ ಭೇದ ಬಿಡಬೇಕು. ಇವತ್ತು ಅರಿವಿಮೂರ್ತಿ ಶಿವಪ್ಪನವರು ಬಹಳ ಸುಮಾರು ಅವರು ಗೌಡ್ರೆ, ಅದು ಸಹ ಸುಮಾರು 10 ವರ್ಷದಿಂದ ಇವತ್ತು ಜಾತಿ ನಿರ್ಮೂಲನೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಾನು ಯಾವತ್ತು ಹೇಳ್ತಿರೋ ಜಾತಿ ನಿರ್ಮಾಣ ಯಾವತ್ತ ಅಂತ ಹೇಳಿದ್ರೆ, ಒಬ್ಬ MLA ಆದ್ರೆ ಒಬ್ಬ ಬ್ರಾಹ್ಮಣ ಇರ್ಬೋದು, ಗೋಂಡಿ ಎಲ್ಲ ಕಿಚನ್ MLA ಆದವನು ಕರೆಸಿ ಅವನು SC ಆದ್ರೂ ಊಟ ಬಿಡ್ತಾರೆ. ಒಬ್ಬ IAS ಆಫೀಸರ್ ಕರೆಸ್ತಾರೆ, ಒಬ್ಬ ಟೀಚರ್ ಆಗಿದ್ರೆ ಕರೆಸ್ತಾರೆ, ಒಬ್ಬ ತಾಲೂಕ್ ಲೆವೆಲ್ ಆಫೀಸರ್ ಆದ್ರೆ ಸೋಮೇಶ್ ಅವರು DO ಇದ್ದಾಗೆಲ್ಲ ಕರೆಸ್ತಾರೆ. ಎಲ್ಲ ಕಂಪ್ಯೂಟರ್ ನಾವು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಎಲ್ಲಾ ರಂಗದಲ್ಲಿ ಇರ್ತಕ್ಕಂಥ ಅಧಿಕಾರ ವರ್ಗದಲ್ಲಿರುವಂತ ಮನೆ ಒಳಗಡೆ ಕರೆಸಿಕೊಳಿಸ್ತಾರೆ. ಯಾವತ್ತು ನಾವು ವಿದ್ಯಾಭ್ಯಾಸದಾಗಿ ಕಡಿಮೆ ಮಾಡ್ತೀವೋ ಅವತ್ತು ಇವನ್ನ ಜಾತಿ ನಿರ್ಮಾಣ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದರಿಂದ ಇದೆಲ್ಲ ನಿರ್ಮೂಲನೆ ಆಗ್ಬೇಕಂದ್ರೆ ನಾವೆಲ್ಲ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಎಲ್ಲಾ ರಂಗದಲ್ಲಿ ಕೂಡ ನಾವು ಮಕ್ಕಳನ್ನ ಬೆಳೆಸಬೇಕು ಅಂತ ಒತ್ತಾಯಿಸ್ತಾ
ಇನ್ನೊಂದ್ಸಲ ವಿಶೇಷವಾಗಿ ನಾಗಮಂಗಲ ಗ್ರಾಮದಲ್ಲಿ ಎಲ್ಲ ಕಷ್ಟನ ಬಂದಿರ್ತಕ್ಕಂಥ ಎಲ್ಲ ಮುಖ್ಯ ಶಿಕ್ಷಕರು ಎಲ್ಲ ಯೂತ್ ಮಿತ್ರರು ಎಲ್ಲ ಇರ್ತಕ್ಕಂಥವ್ರೆಲ್ಲ ಕೂಡ ಎಲ್ಲರೂ ಕೂಡ ಅದು ವಿಶೇಷ ಬಂದಿರೋ ಬಿ ಇದ್ದ ಸಂದರ್ಭದಲ್ಲಿ ಸೋಮೇಶ್ ಅವರು ಬಹಳ ಅಚ್ಚುಕಟ್ಟಾಗಿ ನಮ್ಗೆ ಸಹಕಾರ ಮಾಡ್ತಕ್ಕಂಥ ಎಲ್ಲಾ ರಂಗದಲ್ಲೂ ಸಹಕರಿಸಿರ್ತಕ್ಕಂಥವ್ರು ನಮ್ಮ ಶಂಕರಣ್ಣ ಅವರು ಅಷ್ಟೇ, ನಾವು ರಾಜಕೀಯ ರಂಗದಲ್ಲ ನಾವು ನಮ್ಮ ಚೆನ್ನಪ್ಪ ಹರೀಶ್ ಅವರೆಲ್ಲ ಕೂಡ ನಮ್ಮ ಸಹಕಾರ ಕೊಡ್ತಕ್ಕಂಥ ಎಲ್ಲರೂ ಮುಂದಿಸಿ ಇನ್ನೊಂದ್ಸಲ ನಮ್ಮ ಹುಷೇರ್ ಅವರಿಗೆ ಕಿವಿ ಮಾತನ್ನು ಹೇಳ್ತೀನಿ. ನೀವು ಏನ್ ಮಾಡ್ತಾ ಇರೋದನ್ನ ನಮ್ಮ ಪಾಲವರು ನೀವು ಹಿಂಗೆ ಮುಂದುವರಿಸ್ಕೊಡ್ಬೇಕು ಅಂತ ಹೇಳ್ತಾ ನನಗೆ, ಯಾಕಂದ್ರೆ ಒಂದು ಮನವಿಯನ್ನು ಮಾಡ್ತೀನಿ, ಯಾವತ್ತೂ ಕೂಡ ಕಾರ್ಯಕ್ರಮ ಮುಗಿಯೋಗು ನಾನು ಇರ್ತಾ ಇದ್ದೆ. ನಾನು ಈಗಾಗಲೇ ಯಾರು 9 ದೇವರುಗಳಿದಲ್ವ, ಗಣಪತಿ, ಬುಧ, ಗುರು, ಶುಕ್ರು, ರಾಹು, ಕೇತು ನೋಡ್ಕೊಂಡು ಮಹಾನುಭಾವನ ದರ್ಶನಕ್ಕೆ ಹೋಗ್ಬೇಕು ಅಂತ ಎಲ್ಲ ರೆಡಿ ಇದ್ದಾರೆ. ಆದ್ರೂ ಸಹ ಶಂಕರಣ್ಣ ಒಂದ್ ಕಡೆ, ಹರೀಶ್ ಒಂದ್ ಕಡೆ ಫೋರ್ವರ್ಡ್ ಮಾಡಿ 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 ಇಟ್ಟರು. ಬೇಗ ಬಂದೆ, ನಾನು ಅಷ್ಟೇ ತಿಂದೆ. ನೀವು ಹೇಳಿದ 11:30ಗೆ ನಾನು ಕೂತ್ಕೊಂಡೆ ಮುದ್ದೆ ತಿನ್ನೋಣ ಅಂತ, ಅಷ್ಟುಗಳು ತಿಂದಿಲ್ಲ, ಅಷ್ಟೇ ತಿಂದ್ಬಿಟ್ಟು ಬಂದ್ಬಿಟ್ಟು ಹಸಿವು ಕೂಡ ಆಗ್ತಾ ಇದೆ. ದಯವಿಟ್ಟು ಸಹಕರಿಸಿ, ನೀವೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಸದಾ ಹೇಳ್ತಾ ನಾನು ಒಂದು 2 ಮಾತನ್ನ ಆಳಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಕ್ತಾಯ. ಜೈ ಹಿಂದ್, ಜೈ ಕರ್ನಾಟಕ.